ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್. RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ 2015ರಲ್ಲಿ ಕೇಳಿದಂಥದ್ದು. ಆ ವರ್ಷ 2 ಎಕ್ಸಾಮ್ ನಡೆದಿದ್ದು, ಅದಕ್ಕೋಸ್ಕರ ಒಂದು ಅನ್ನುವಂಥದ್ದು. ಇವೆಲ್ಲ ಬೇಸಿಕ್ ಜಸ್ಟ್ ಒನ್ ಲೈನರ್ ಇರ್ತಾವೆ. ಆದರೂ ಕೂಡ ಇವನ್ನೇ 2-3 ಪಾಯಿಂಟ್ಗಳನ್ನಾಗಿ ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಬಟ್ ಇವೇ ಪಾಯಿಂಟ್ಗಳು 2-3 ಸರ್ತಿ 2-3 ಅಂದರೆ ಒಂದೇ ಕ್ವಶನಲ್ಲಿ 2-3 ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಇವೇ ಪಾಯಿಂಟ್ಗಳಿರುತ್ತೆ, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸುಮ್ಮನೆ ಟೆಸ್ಟ್ ಸೀರೀಸ್ ಅಂತ ತುಂಬ ಟಫ್ ಇರುತ್ತೆ. ಟೆಸ್ಟ್ ಸೀರೀಸ್ ಮಾಡಿದ್ದು ಅಂದರೆ ಮತ್ತೆ ಅಲ್ಲೇ ಇರ್ತದೆ ಸ್ಕೋರು. ಫಸ್ಟ್ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡಿ. ಬೇಸಿಕ್ ಸ್ಟ್ರಾಂಗ್ ಆಗೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಮೂಲಕ ಪರ್ಫೆಕ್ಟ್ ಆಗಿ ಎಲ್ಲವನ್ನು ನೋಡ್ತಾ ಹೋಗಿ. ರಾಜ್ಯಪಾಲರಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸುವವರು ಯಾರು? ಭಾರತದ ಮುಖ್ಯ ನ್ಯಾಯಾಧೀಶರು, ಭಾರತದ ರಾಷ್ಟ್ರಪತಿ, ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಶಾಸನ ಸಭೆಯ ಸ್ಪೀಕರ್. ಜನರಲ್ ಆಗಿ ನೋಡಿದಾಗ ಮೋಸ್ಟ್ಲಿ ರಾಷ್ಟ್ರಪತಿ ಇರ್ಬೋದಾ ಆ ಥರ ಅಂತ ಡೌಟ್ ಬರ್ತಿರ್ತದೆ. ಬಟ್ ಇಲ್ಲಿರುವಂಥದ್ದು ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಈ ರಾಜ್ಯಪಾಲರನ್ನು ನೇಮಕ ಮಾಡೋದು ಯಾರು? ರಾಷ್ಟ್ರಪತಿ. ಇವರು ತೆಗೆದುಹಾಕೋದು ರಾಷ್ಟ್ರಪತಿ. ರಾಜ್ಯಪಾಲರು ರಾಜೀನಾಮೆ ಕೊಡ್ಬೇಕಂದ್ರೆ ರಾಷ್ಟ್ರಪತಿಗೆ ಕೊಡ್ತಾರೆ. ಬಟ್ ಇಲ್ಲಿ ಪ್ರಮಾಣ ವಚನ ಅಂದ್ರೆ ಅಲ್ಲೇ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಈ ಪ್ರತಿಯೊಂದು ರಾಜ್ಯದ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬಳಸಕ್ಕೆ ರಾಷ್ಟ್ರಪತಿ ಓಡಾಡ್ಬೇಕಂದ್ರೆ ತುಂಬಾ ದುಡ್ಡು ಖರ್ಚಾಗಿ ಹೋಗ್ಬಿಡ್ತದೆ. ರಾಷ್ಟ್ರಪತಿ ಒಬ್ಬರು ಬರ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ವಾರ ಪೂರ್ತಿ ಪ್ರಿಪರೇಷನ್ ಇರಬೇಕು. ಭಯಂಕರ ಖರ್ಚಾಗತ್ತೆ. ಅದಕ್ಕೆ ಎಲ್ಲ ಮ್ಯಾನ್ ಪವರ್ ಅದಕ್ಕೆ ಯೂಸ್ ಆಗುತ್ತೆ. ಬೇರೆ ಕೆಲಸನ ಮಾಡೋಕ್ಕಾಗಲ್ಲ. ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ಎಲ್ಲಿ ಬರ್ತಿರ್ತಾರ ಆ ಕಡೆ ಸುತ್ತಮುತ್ತ ಡಿಸ್ಟ್ರಿಕ್ಟ್ ಪೊಲೀಸ್ ಎಲ್ಲ ಅಲ್ಲಿ ಸೇರ್ಬೇಕಾಗ್ತದೆ. 7-8 ಜನ SP ಸೇರ್ತಾರೆ. ಅದಕ್ಕೆ ರಾಷ್ಟ್ರಪತಿ ಬರ್ತಾನ ತಕ್ಷಣ ಸುಮ್ಮನೆ ಇವೆಲ್ಲ ಅನ್ನೆಸರಿ ಇರ್ತಾವಂತಾನೆ ಅದೆಲ್ಲ ಗೊತ್ತು. ಅದಕ್ಕೆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಲ್ಲೇ ಇರ್ತೀರಪ್ಪ, ಅಲ್ಲಿ ಬಂದು ಒಂದು ಪ್ರಮಾಣ ವಚನ ಮಾಡಿ ಹೋಗ್ಬಿಡ್ರಿ ನಡಿ ಅಂತ ಕಳಿಸ್ಬಿಡ್ತಾರೆ. ಓಕೆ, ಇದು ಇರುವಂಥದ್ದು. ಇಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ 19 6 ಬಗೆಯ ಸ್ವಾತಂತ್ರ್ಯಗಳನ್ನು ನೀಡುತ್ತದೆ. ಅವುಗಳಲ್ಲಿ ಈ ಕೆಳಗಿನ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. 6 ಬಗೆಯಲ್ಲಿ ಯಾವ್ದಾದ್ರು ಎಲ್ಲಿ ಕೊಡುತ್ತೆ? ಅದು 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಇಂದ ಸ್ಟಾರ್ಟ್ ಆಗುತ್ತೆ. A B C D E F ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಈಗ G ವರೆಗೂ ಇದೆ. 6 ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯಿಂದ ಹಾಗೂ ನೊರಾಯದಾಗ ಸಭೆ ಸೇರುವಂಥದ್ದು, ಸಂಸ್ಥೆಗಳನ್ನು ಅಥವಾ ಸಂಘಗಳನ್ನು ರಚಿಸುವಂಥದ್ದು, ನಿಮ್ಮ ರಾಜ್ಯದಲ್ಲಿ ಮಾತ್ರ ಯಾವುದೇ ಭಾಗದಲ್ಲಿ ವಾಸ ಮಾಡುವ ಮತ್ತು ನೆಲೆಸುವ. ನೋ, ರಾಂಗ್ ಇದೆ. ಇಲ್ಲಿ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಜಾಸ್ತಿ ಯಾರಿದ್ದಾರೆ? ಕನ್ನಡಿಗರಿದಾರ. ಕರ್ನಾಟಕದಲ್ಲಿ ಈ ಬೆಂಗಳೂರಲ್ಲಿ ಸ್ಪೆಷಲಿ ಬರೀ 30% ಮಾತ್ರ ಕನ್ನಡಿಗರಿದ್ದಾರೆ. ಮಿಕ್ಕಿದ 70% ಜನ ಬೇರೆ ರಾಜ್ಯದವರೇ ಇರೋದು. ನಾರ್ತ್ ಇಂಡಿಯನ್ಸ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಸೊ ಇದು ಡಿ ಇಸ್ ರಾಂಗ್. ಇದು ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಇದೆ. 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ದಲ್ಲಿ ಬರ್ತದೆ. ಆಪ್ಷನ್ ಬಿ ಇರುವಂಥದ್ದು ಸಭೆ ಸೇರುವಂಥದ್ದು ಬಿ ಯಲ್ಲಿ ಇದು ಬರ್ತದೆ. ಸಿ ಯಲ್ಲಿ ಸಂಸ್ಥೆಗಳು ಅಥವಾ ಸಂಘಗಳನ್ನು ರಚಿಸುವುದು ಸಿ ಯಲ್ಲಿ ಬರ್ತದೆ. 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಈ ತರ ಸಂಸ್ಥೆಗಳು. ಇವೆಲ್ಲ 3 ಕರೆಕ್ಟ್ ಇದೆ. ಬಟ್ ಇದು ಅಲ್ಲ. ಈ ರೀತಿ ಕೇಳ್ತಾರೆ. ನೀವು ಪರ್ಫೆಕ್ಟ್ ಆಗಿ ಒಂದು ಸಬ್ಜೆಕ್ಟ್ ಅನ್ನ ಈ ತರ ಪರ್ಫೆಕ್ಟ್ ಆಗಿ ಹೋದಾಗ ಬೇಕಾದಂಗೆ ಟಫ್ ಬಂದ್ರು ಆನ್ಸರ್ ಮಾಡಬಹುದು ಸ್ನೇಹಿತರೆ. ಸಂಕಟಿಸರ್ ಅಕಾಡೆಮಿ ಆಪ್ ಅಲ್ಲಿ ಇವೆಲ್ಲ ಇಂಡಿಯನ್ ಪಾಲಿಟಿ, PSIಗೆ ಸಂಬಂಧಪಟ್ಟಂಗೆ ಎಸ್ಸೆಗಳು, ಇದೆಲ್ಲ KS ಕೂಡ ಯೂಸ್ ಆಗ್ತದೆ. ಎಕನಾಮಿ, ಆರ್ಥಿಕ ಸಮೀಕ್ಷೆ ಇನ್ ಡೀಟೇಲ್ ಆಗಿ KS ಗಂತೂ ಕಂಪಲ್ಸರಿ ಬೇಕೇ ಬೇಕು. ಕರ್ನಾಟಕದ ಭಾರತದ್ದು ಬಜೆಟ್, ಎಕನಾಮಿಕ್ ಸರ್ವೆ ಮತ್ತು ಈ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರ ಎಲ್ಲ ರೀತಿ ಇಂಪಾರ್ಟೆಂಟ್ ಯೋಜನೆಗಳನ್ನ ಪೂರ್ತಿ ಡೀಟೇಲ್ ಆಗಿ ಸಂಕಟಿಸರ್ ಅಕಾಡೆಮಿಯಲ್ಲಿ ನೋಡ್ತಾ ಹೋಗಿದ್ದೀವಿ. ಅಂಡ್ ಒಳ್ಳೆ ಪೋಸ್ಟ್ ಇರುವಂಥದ್ದು ಗ್ರೂಪ್ ಬಿ ಪೋಸ್ಟ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಇದ್ರದ್ದು 15 ಚಾಪ್ಟರ್ಗಳಿದಾವೆ ಸ್ನೇಹಿತರೆ. 15 ಚಾಪ್ಟರ್ನ ಜಸ್ಟ್ 100 ಅವರ್ಸ್ ಅಲ್ಲಿ ಮಿನಿಮಮ್ 5 to 10 ಟೈಮ್ಸ್ ನಾ ಕಂಪ್ಲೀಟ್ ಆಗಿ ರಿವಿಷನ್ ಕೂಡ ಮಾಡ್ಕೊಡ್ತೀನಿ. ಬರೀ ಅದರಷ್ಟರಲ್ಲಿ ಪರ್ಫೆಕ್ಟ್ ಆಗಿ ಯಾವ ಪಾಯಿಂಟ್ ಮಿಸ್ ಆಗ್ಲಾರ್ದಂಗೆ ಅತಿ ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಲಂಗೆ 90 ಕ್ವಶನ್ಸ್ ಸಾಲ್ವ್ ಮಾಡೋ ರೀತಿಯಲ್ಲಿ ಅದ್ಭುತವಾಗಿ ಹೇಳ್ತಾ ಹೋಗಿದ್ದೀನಿ. ಅದನ್ನು ಒಂದ್ಸಲ ಕನ್ಸಿಡರ್ ಮಾಡಿ. ಇದು ಸಂಕಟಿಸರ್ ಅಕಾಡೆಮಿ ಆಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದು ಹೇಗೆ? ಇದು ಕೂಡ ಈಸಿ ಇರುವಂಥದ್ದು. 24ನೇ ತಿದ್ದುಪಡಿ 71, 42ನೇ ತಿದ್ದುಪಡಿ 76, 44ನೇ ತಿದ್ದುಪಡಿ 78, 84ನೇ ತಿದ್ದುಪಡಿ 2000. ಸರಿಯಾದದ್ದು ಈಸಿ ಆಗಿರುತ್ತೆ. 42ನೇ ತಿದ್ದುಪಡಿ ಇಂದಿರಾ ಗಾಂಧಿ ಟೈಮಲ್ಲಿ 1976 ಅಲ್ಲಿ ಸೇರಿಸಿದ್ದು. ಇದು ಈ ತರ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಿಗದಿಪಡಿಸುವ ಒಟ್ಟು ಸ್ಥಾನಗಳೆಷ್ಟು? 12, 10, 28, 12, 25, 20, 25, 20. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 28, 12. ಈ 28ರಲ್ಲಿ SC ಮತ್ತು STಗೆ ಎಷ್ಟಿದೆ ಸ್ನೇಹಿತರೆ? 5 SCಗೆ ಇದಾವು, 2 ST ಸ್ಥಾನಗಳಿಗೆ. ಈ 12ರಲ್ಲಿ SC ಮತ್ತು STಗೆ ಎಷ್ಟು? ಕಮೆಂಟ್ ಸೆಕ್ಷನ್ ಹೇಳಿ. ಈ ತರ ರಾಜ್ಯಸಭೆಗೆ ಯಾವುದೇ ರೀತಿ SC STಗೆ ಅಂತ ರಿಸರ್ವೇಶನ್ ಇರೋದಿಲ್ಲ. ಓಕೆ, ಹೈಯೆಸ್ಟ್ SC ಕ್ಯಾಟಗರಿಗೆ ಹೈಯೆಸ್ಟ್ ಯಾವ ರಾಜ್ಯದಲ್ಲಿ ನಿಮಗೆ ರಿಸರ್ವೇಶನ್ ಇರುತ್ತದೆ? ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ SC ಕ್ಯಾಟಗರಿ 17 ಇದೆ. UPಯಲ್ಲಿ STಗೆ 0 ಇದೆ, ಅಲ್ಲಿ ಯಾವುದು ರಿಸರ್ವೇಶನ್ ಇಲ್ಲ STಗೆ. ಸೆಕೆಂಡ್ ಹೈಯೆಸ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ 10 ಸ್ಥಾನಗಳು SC ಕ್ಯಾಟಗರಿಗೆ ರಿಸರ್ವ್ ಇದಾವೆ. ಇನ್ನು STಗೆ ಹೈಯೆಸ್ಟ್ ಯಾವುದು? ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ STಗೆ 6 ಸ್ಥಾನಗಳು ರಿಸರ್ವ್ ಇದಾವೆ. ನಂತರದಲ್ಲಿ ಸೆಕೆಂಡ್ ಹೈಯೆಸ್ಟ್ ಯಾವುದು? 5 ಸ್ಥಾನ. 5 ಸ್ಥಾನದಲ್ಲಿ 2 ರಾಜ್ಯ ಇದಾವು. ಒಂದು ಜಾರ್ಖಂಡ್ ಇರುವಂಥದ್ದು, ಇನ್ನೊಂದು ಒರಿಸ್ಸಾ. ಇಲ್ಲಿ ಸೆಕೆಂಡ್ ಹೈಯೆಸ್ಟ್ ಇರುವಂಥದ್ದು. ಈ ತರ ರಿಸರ್ವ್ ಯಾವುದು? ಈ ಎಲ್ಲ ಬೇಸಿಕ್ ಕ್ವಶನ್ಸ್ ಗಳನ್ನು ಕೇಳ್ತಾರೆ.
ಎಲ್ಲವೂ ಇಂಡಿಯನ್ ಪಾಲಿಟಿಯಲ್ಲಿ ನೀಟಾಗಿ ಸಂಘಟಿಸರ ಅಕಾಡೆಮಿಯಲ್ಲಿ ಹೇಳಿದ್ದೀನಿ, ನೋಡ್ತಾ ಹೋಗಿ. ಭಾರತದ ಸಂವಿಧಾನದಲ್ಲಿರುವ ಒಟ್ಟು ಅನುಸೂಚಿಗಳು ಎಷ್ಟು? ಒಟ್ಟು ಅನುಸೂಚಿಗಳು ಎಷ್ಟಿದಾವು? ಶೆಡ್ಯೂಲ್ಗಳು ಎಷ್ಟಿದಾವು? 10, 12, 14, 16. ಮೊದಲು 8 ಇದ್ವಲ್ಲ, ಆ ಥರ ಟೋಟಲ್ 4 ಹೊಸದಾಗಿ ಸೇರಿಸಿ 12 ಟೋಟಲ್ ಶೆಡ್ಯೂಲ್ಗಳು ಇರುವಂಥದ್ದು. ವೆರಿ ಈಜಿ ಕ್ವಶನ್ಸ್ ಇವೆಲ್ಲ. ಭಾರತೀಯ ಶಾಸಕಾಂಗವನ್ನು ಪ್ರಥಮ ಬಾರಿಗೆ ಉಭಯ ಸದನ ಬೈ ಕ್ಯಾಮರಲ್ ಮಾಡಿದ್ದು ಯಾವಾಗ? ಬೈ ಕ್ಯಾಮರಲ್ ಅಂದ್ರೆ ಏನರ್ಥ? ಉಭಯ ಸದನ ಅಂದ್ರೆ ಮೇಲೆ ಲೋಕಸಭೆ, ಇದು ಲೋಕಸಭೆ ಕೆಳಮನೆ, ರಾಜ್ಯಸಭೆ ಮೇಲ್ಮನೆ. ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಈ ತರ 2 ಸದನಗಳಾಗಿ ಮಾಡಿದ್ದು ಬೈ ಕ್ಯಾಮರಲ್ ಅಂತೀವಿ. ಯಾವ ಕಾಯ್ದೆ ಮೂಲಕ? 1861, 1892, 1915, 1919 ಅನ್ನೋದು ಸರಿಯಾದ ಉತ್ತರ. ಓಕೆ, ನೆನ್ಪಿಡಿಯವಲ್ಲ. ಭಾರತ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ಅಂಗೀಕಾರ ಮಾಡಿದ್ದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. 25ನೇ ಅಕ್ಟೋಬರ್ 48, 25 ಅಕ್ಟೋಬರ್ 49, 26 ನವಂಬರ್ 48, 26 ನವಂಬರ್ 49. ಇದು ಹೊಸದಾಗಿ ಬಂದಂತ ಸ್ವಲ್ಪ ಕನ್ಫ್ಯೂಷನ್ ಅನ್ಸ್ಬೋದು, ಬಟ್ ಇದು ಡೈರೆಕ್ಟ್ ಕ್ವಶನ್. ಇದು 26 ನವಂಬರ್ 1949. ಇವೇ ನಮ್ಮ ಪ್ರಿಯಾಂಬಲ್ ಅಲ್ಲಿ ಕೂಡ ಇರುವಂತ ಡೇಟ್, ಇದೇ ಡೇಟ್ ಇದೆ. ರಾಜ್ಯಗಳಿಗೆ ಅವಶ್ಯಕತೆ ಮೇರೆಗೆ ಹಣಕಾಸಿನ ಅನುದಾನ ಗ್ರಾಂಟ್ಸ್ ಇನ್ ಏಡ್ ಅನ್ನು ಕೊಡೋದು ಯಾರು? ಹಣಕಾಸಿನ ಅನುದಾನವನ್ನು ಕೊಡೋದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಎಸ್ಟಿಮೇಟ್ಸ್ ಅಂದಾಜು ಸಮಿತಿ, ಹಣಕಾಸಿನ ಆಯೋಗ, ಫೈನಾನ್ಸ್ ಕಮಿಷನ್, ನೀತಿ ಆಯೋಗ. ಇಲ್ಲಿ ಗ್ರಾಂಟ್ಸ್ ಇನ್ ಏಡ್ ಕೊಡೋದು ಯಾರು? ನಮಗೆ ಹಣಕಾಸು ಆಯೋಗ ಕೊಡ್ತದೆ. ನಮ್ಮ ಕರ್ನಾಟಕದ ಬಜೆಟ್ ಅಲ್ಲಿ ಹೈಯೆಸ್ಟ್ ಇರುವಂತದ್ದು ಯಾವ್ದಿರ್ತದೆ? ಯಾವ್ದ್ರದ ಭಾಗ ಜಾಸ್ತಿ ಇರ್ತದೆ? ಹೈಯೆಸ್ಟ್ ಟೋಟಲ್ ಬಜೆಟ್ ಅನ್ನು ನೋಡಿದಾಗ ಫಸ್ಟ್ ನಂಬರ್ ಇರೋದು ಸಾಲ ಮಾಡಿದ್ದೇ ಜಾಸ್ತಿ. ನಮ್ದು ಒಂದು 100 ರೂಪಾಯಿ ಬರ್ತಾ ಇದೆ ಅಂದ್ರೆ ಸಾಲದಿಂದನೇ ಜಾಸ್ತಿ ಬರ್ತದೆ. ಸೆಕೆಂಡ್ ಹೈಯೆಸ್ಟ್ ಯಾವುದು? ಸ್ವಂತ ತೆರಿಗೆಯಿಂದ, ಅಂದ್ರೆ ಆ ರಾಜ್ಯದ ತೆರಿಗೆಯಿಂದನೇ ಬರ್ತದೆ, ಸ್ವಂತ ತೆರಿಗೆಯಿಂದ ಬರುವಂಥದ್ದು. ನಂತರದಲ್ಲಿ ಯಾವುದು? ನಂತರದಲ್ಲಿ ಕೇಂದ್ರದ ತೆರಿಗೆ ಪಾಲು, ಕೇಂದ್ರದಿಂದ ರಾಜ್ಯಕ್ಕೆ ಈ ಫೈನಾನ್ಸ್ ಕಮಿಷನ್ ಮೂಲಕ ಕೇಂದ್ರದ ತೆರಿಗೆ ಪಾಲು ಅಂತ, ತೆರಿಗೆಯಲ್ಲಿ ಪಾಲು ಇರ್ತಲ್ಲ ಅದು ಬರ್ತದೆ. 4ನೇ ಸ್ಥಾನದಲ್ಲಿ ಯಾವ್ದಿದೆ? ಈ ಗ್ರಾಂಟ್ಸ್ ಇನ್ ಏಡ್, ಅನುದಾನ, ಅನುದಾನ ಇರುವಂತದ್ದು ಇಲ್ಲಿ ಲಾಸ್ಟ್. ನಂತರದಲ್ಲಿ ನಮಗೆ ಇಷ್ಟು 4 ಸ್ಥಾನ, ಲಾಸ್ಟ್ ಸಾಲ, ಸ್ವಂತ ತೆರಿಗೆ, ಕೇಂದ್ರದ ತೆರಿಗೆ ಮತ್ತು ಅನುದಾನಗಳ ಮೂಲಕ ಬರುವಂಥದ್ದು. ಸೊ ಈ ಪಾಯಿಂಟ್ ನೆನ್ಪಿಡ್ತಾ ಹೋಗಿ. ಅಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಬರ್ತದೆ, ಇದು ಲಾಸ್ಟ್ಗೆ ಹೇಳ್ತೀವಿ ನಾವು. ಸ್ವಂತ ತೆರಿಗೆ ಮೂಲಕ, ಇದು ನಾನ್ ಟ್ಯಾಕ್ಸ್, ತೆರಿಗೆಯೇತರ ಆದಾಯ. 5ನೇ ನಂಬರ್ ತೆರಿಗೆಯೇತರ ಇರ್ತದೆ. ಅಕಸ್ಮಾತ್ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಈ ಸಾಲವನ್ನ ಕೊಡಲ್ಲ, ಈ 4 ಅಷ್ಟೇ ಆಪ್ಷನ್ ಕೊಡ್ತಾರೆ. ಸ್ವಂತ ತೆರಿಗೆ, ಕೇಂದ್ರದ ತೆರಿಗೆ ಪಾಲು, ಅನುದಾನ ಮತ್ತು ನಾನ್ ಟ್ಯಾಕ್ಸ್ ತೆರಿಗೆಯೇತರ ಆದಾಯ. ಇಷ್ಟೇ ಕೊಟ್ಟಾಗ ಫಸ್ಟ್ ಯಾವ್ದಾಗ್ತದೆ? ಇದು ಫಸ್ಟ್ ಆಗ್ತದೆ, ಸ್ವಂತ ತೆರಿಗೆ. ಹೈಯೆಸ್ಟ್ ತೆರಿಗೆಯಿಂದನೇ ಬರುವಂಥದ್ದು. ಬಟ್ ಇಡೀ ನಮ್ಮ ಬಜೆಟ್ ನಡೀತಾ ಇರೋದೇ ಸಾಲದ ಮೇಲೆ, ಸಾಲನೇ ಜಾಸ್ತಿ ಇರ್ತದೆ. ಓಕೆ, ಸೊ ಈ ರೀತಿ ಕೂಡ ಕೇಳ್ತಾರೆ. ನಮ್ಮಲ್ಲಿ ಬಜೆಟ್ ಅಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್, ಸ್ವಂತ ತೆರಿಗೆ ಅಂದಾಗ ಈ ಸ್ವಂತ ತೆರಿಗೆಯಲ್ಲಿ ಹೈಯೆಸ್ಟ್ ಯಾವ್ದಿದೆ? ಆ ರೀತಿ ಕೂಡ ಕ್ವಶನ್ ಕೇಳ್ತಾರೆ. ಒಂದನೇದು ಯಾವ್ದಿದೆ? ಒಂದನೇದು ವಾಣಿಜ್ಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್ ಅಂತೀವಿ. ವಾಣಿಜ್ಯ ತೆರಿಗೆ ಹೈಯೆಸ್ಟ್ 1ನೇ ನಂಬರ್ ಇರುವಂಥದ್ದು. ಸೆಕೆಂಡ್ ಯಾವ್ದಿದೆ? ಸೆಕೆಂಡ್ ಅಬಕಾರಿ, ಈ ಕುಡಿಯುವಂಥದ್ದು. ಈಗ ನಾವು ಸುಮ್ಮನೆ ಕುಡುಕರನ್ನು ಬೇಕೊಂಡು ಓಡಾಡ್ತಿರ್ತೀವಿ, ಅವರೇ ರಾಜ್ಯವನ್ನ ನಡೆಸ್ತಾ ಇರ್ತಾರೆ. 3ನೇದು ಇರುವಂಥದ್ದು ಯಾವುದು? ಸ್ಟಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ. ನೀವೇನಾದ್ರೂ ಮನೆ ಪರ್ಚೇಸ್ ಮಾಡಿದಾಗ, ಮನೆ ಮಾರಿದಾಗ ಆ ಥರ ಸ್ಟಾಂಪ್ ಡ್ಯೂಟಿಯನ್ನು ಕಟ್ಟುವಂಥದ್ದು. 4ನೇದು ವಾಹನ ತೆರಿಗೆ, ನೀವು ವೆಹಿಕಲ್ ಅನ್ನು ಪರ್ಚೇಸ್ ಮಾಡಿದಾಗ ತೆರಿಗೆ ಕಟ್ತಿರ್ತಾರಲ್ಲ, ವಾಹನ ತೆರಿಗೆ. ಇವೆಲ್ಲ ಈ ತರ ಸೀರಿಯಲ್ ನಂಬರ್ ಅಲ್ಲಿ ಇರುವಂಥದ್ದು. ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಆದಾಯ ತಂದು ಕೊಡುವಂತ 4 ತೆರಿಗೆಯ ಟ್ಯಾಕ್ಸ್ಗಳು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೇಳ್ಬೇಕಿದ್ರೆ ಇದೇ ರೀತಿ ಬರ್ತಾವೆ ರಿಪೀಟೆಡ್ ಕ್ವಶನ್. ಇದೆಲ್ಲವೂ ಅದ್ಭುತವಾಗಿ ನಿಮಗೆ ಎಕನಾಮಿಕ್ ಕ್ಲಾಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಹೇಳ್ತಾ ಹೋಗಿದ್ದೀನಿ. ನೀವು ನೀಟಾಗಿ ಒಂದ್ಸಲ ಎಕನಾಮಿಕ್ ಕ್ಲಾಸ್ ಕೇಳ್ಬಿಡಿ, PC ಇಂದ DC ಎಕ್ಸಾಮ್ ವರೆಗೂ ಪರ್ಫೆಕ್ಟ್ ಆಗಿ ಹೋಗ್ತೀವಿ. ಓಕೆ, ಇದೇ ರೀತಿ ಕೇಂದ್ರದಲ್ಲಿ ಕೂಡ ತೆರಿಗೆದಲ್ಲಿ ಹೈಯೆಸ್ಟ್ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಆ ರೀತಿ ಕೇಳ್ತಾರೆ. ಸಾಲ ಎಷ್ಟಾಗಿದೆ, ಈ ರೀತಿ ಎಲ್ಲ ಫಿಸ್ಕಲ್ ಡೆಫಿಸಿಟ್, ಅವೆಲ್ಲ ಪಾಯಿಂಟ್ಗಳು ಬೇಸಿಕ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗಿದೆ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಕೇಳಿದಂಥದ್ದು, ಕರ್ನಾಟಕ ಹೈಕೋರ್ಟಿನ 2 ಕಾಯಂ ನ್ಯಾಯಪೀಠಗಳು ಇರುವುದು ಎಲ್ಲಿ? ಧಾರವಾಡ ಮತ್ತು ಕಲಬುರಗಿ, ಬೆಳಗಾವಿ ಮತ್ತು ಬೆಂಗಳೂರು, ಮಂಗಳೂರು ಮತ್ತು ಕಲಬುರಗಿ, ದಾವಣಗೆರೆ ಮತ್ತು ಧಾರವಾಡ. ಇದು ಕೂಡ ಡೈರೆಕ್ಟ್ ಧಾರವಾಡ ಮತ್ತು ಕಲಬುರಗಿಯಲ್ಲಿ ಇರುವಂಥದ್ದು. ಈಗ KIT ಎಲ್ಲಿದೆ? ಈಗ ಹೈಕೋರ್ಟ್ ಅಂದ ತಕ್ಷಣ ನಮ್ಮ ಬೆಂಗಳೂರು ಕೂಡ ಸೇರಿಸ್ಬೇಕು ನೀವು. ಬೆಂಗಳೂರಲ್ಲಿ ಕೂಡ ಇದ್ದೇ ಇದೆ, ಅದು ಮೇನ್ ಬ್ರಾಂಚ್ ಇರೋದು. ಬಟ್ ಇದು ನ್ಯಾಯಪೀಠ ಪೀಠ ಅಂತ ಧಾರವಾಡ ಮತ್ತು ಕಲಬುರಗಿಯಲ್ಲಿ. ಇದೇ ರೀತಿ ನಮ್ಮ KIT ಎಲ್ಲಿದೆ ಅಂದ್ರೆ ಅದು ಕೂಡ 3 ಕಡೆ. ಒಂದಂತೂ ಬೆಂಗಳೂರು ಇದೇ ಇದೆ, ಇನ್ನೊಂದು ಇಲ್ಲಿ ಧಾರವಾಡದ ಬದಲಾಗಿ ಬೆಳಗಾಂ ಇರ್ತದೆ, ಈ ಕಲಬುರಗಿ ಇರ್ತದೆ. KIT ಎಲ್ಲಿದೆ ಅಂದ್ರೆ ಬೆಳಗಾಂ, ಕಲಬುರಗಿ, ಬೆಂಗಳೂರು. ನಮ್ಮ ಹೈಕೋರ್ಟಿನ ಕಾಯಂ ನ್ಯಾಯಪೀಠಗಳು ಎಲ್ಲಿದೆ ಅಂತಂದ್ರೆ ಧಾರವಾಡ, ಕಲಬುರಗಿ ಮತ್ತು ನಂತರ ಬೆಂಗಳೂರು. ಓಕೆ, ಇದು ಬೆಂಗಳೂರು ಇದ್ದಿದ್ದು ಕಾಮನ್ ಬಿಟ್ಟು ಮತ್ತೆ ಇನ್ನೊಂದು ಬೇರೆ ಕೇಳಿರ್ತಾರೆ ಇಲ್ಲಿ. KIT ಕೂಡ ಈ ಬೆಂಗಳೂರು ಇದ್ದಿದ್ದು ಕಾಮನ್ ಬಿಟ್ರೆ ಬೆಳಗಾಂ ಮತ್ತು ಕಲಬುರಗಿ ಅಂತ ಹೇಳಬೇಕು. KIT ಅಂದ್ರೆ ಏನು? ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಮುಂದೆ ನೀವು ಆಫೀಸರ್ ಆದ್ಮೇಲೆ ಎಲ್ಲ ಕೋರ್ಟಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಜನ ಇಲ್ಲಿ ಕೋರ್ಟಿಗೆ ಹೋಗ್ತಿರ್ತೀರಿ, ಅವಾಗ ಗೊತ್ತಾಗುತ್ತೆ. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಿಬಿಡಿ.
ಇವೆಲ್ಲ ಕೋರ್ಸ್ಗಳನ್ನು ತುಂಬ ಅದ್ಭುತವಾಗಿ ತುಂಬ ನೀಟಾಗಿ ಹೇಳಿದ್ದೀನಿ. ಈ ಬೇರೆ ಯಾವ ಒಂದು ಅಕ್ಷರ ಬೇರೆ ಕಡೆ ಓದೋದು ಬೇಡ, ಅಷ್ಟು ನೀಟಾಗಿ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಇಷ್ಟೇ ಕ್ಲಾಸಲ್ಲೇ ಪರ್ಫೆಕ್ಟಾಗಿ ಜನರಲ್ ಸ್ಟಡೀಸ್ 1 ಬರೀ ನೀವು ಇಂಪಾರ್ಟೆನ್ಸ್ ಅನ್ನು ಕೊಡಿ. ಅಲ್ಲಿ ಕೂಡ ಪಾಲಿಟಿ ಮತ್ತು ಎಕನಾಮಿ ನೀವು ಇಷ್ಟು ನೋಡಿದರೆ ಇಲ್ಲಿ ಕೂಡ GS 1 ನಲ್ಲಿ ಕೂಡ ಎಷ್ಟೋ ಕ್ವಶನ್ಗಳು ಕವರ್ ಆಗ್ತವೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.